ರಾಮಾಚಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಎಸ್ ಹೌದು, ಈಗ ಒಳ್ಳೆ ಟ್ವಿಸ್ಟ್, ಹೊಸ ಟ್ವಿಸ್ಟ್ ಕೂಡ ಬರ್ತಿದೆ. ಯಾರು ಕೂಡ ನಿರೀಕ್ಷೆ ಮಾಡದಂತ ಒಂದು ಟ್ವಿಸ್ಟ್ ಇದಾಗಿರುತ್ತೆ. ಸೊ ಹೀಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಿ, ಎಪಿಸೋಡ್ ಚೆನ್ನಾಗಿ ಬರುತ್ತೆ. ಎಸ್ ಹೌದು, ಇದು ರಾಮಾಚಾರಿಯ ಪ್ಲಾನ್ ಆಗಿರೋದಿಲ್ಲ, ಚಾರು ಪ್ಲಾನ್ ಆಗಿರುತ್ತೆ. ಹೇಗಾದ್ರೂ ಮಾಡಿ ಆಸ್ಪತ್ರೆಗೆ ಸೇರ್ಕೊಬಿಡು, ಹುಷಾರಿಲ್ಲ ಅಂತ ಏನೋ ಒಂದು ಹೇಳಿ ನಾಟಕವನ್ನ ಮಾಡಿ ನಾನು ಅಲ್ಲಿಂದ ಎಸ್ಕೇಪ್ ಮಾಡಿಸುವಂತ ಪ್ಲಾನ್ ಮಾಡ್ತೀನಿ ಅಂತ ಚಾರು ಕೂಡ ಹೇಳಿದ್ದಾಳೆ, ಧೈರ್ಯವನ್ನ ತುಂಬಿದ್ದಾಳೆ. ಆದ್ರೆ ಈ ರೀತಿಯ ಶಾರ್ಟ್ ಕಟ್ ನಲ್ಲಿ ಆಚೆ ಬರೋದು ರಾಮಾಚಾರಿಗೆ ಇಷ್ಟವಾಗ್ತಿಲ್ಲ. ನನ್ನನ್ನ ಸುಳ್ಳು ಹೇಳಿ ಒಂದು ಜೈಲ್ಗೆ ಅಡ್ಡಿದ್ದಾರಲ್ಲ, ಅಂದ್ರೆ ಸತ್ಯತೆ ಗೊತ್ತಾಗಬೇಕು, ಸತ್ಯ ನಿರೂಪಿಸಬೇಕು, ಆಮೇಲೆ ನಾನು ಬರೋದು ಅಂತಿರ್ತಾನೆ. ಆದ್ರೆ ಚಾರು ರಿಕ್ವೆಸ್ಟ್ ಮಾಡ್ಕೊತಾಳೆ, ನಿನಗೆ ಆಚೆ ಬರೋದು ಮುಖ್ಯ, ಆಮೇಲೆ ಸತ್ಯ ಗೊತ್ತಾಗೋದು. ಸೊ ಹೀಗಾಗಿ ನೀನು ಹೇಗಾದ್ರೂ ಮಾಡಿ ಇಲ್ಲಿದೆ ಎಸ್ಕೇಪ್ ಆಗಬೇಕು, ನಿನಗೆ ನಾನು ಸಹಾಯ ಮಾಡ್ತೀನಿ, ನನಗೆ ಸಪೋರ್ಟ್ ಮಾಡಬೇಕು ಅಂತ ಚಾರು ಕೂಡ ಜೈಲು ಒಳಗಡೆ ಬಂದು ಅಲ್ಲಿ ನಿಂತ್ಕೊಂಡು ಮಾತನಾಡುತ್ತಾ ಹೇಳ್ತಾರೆ. ರಾಮಾಚಾರಿಗೂ ಕೂಡ ಬಹಳಷ್ಟು ಟೆನ್ಷನ್ ಶುರುವಾಗಿದೆ, ಯಾವ ರೀತಿ ಎಸ್ಕೇಪ್ ಆಗೋದು ಅಂತ. ಆಸ್ಪತ್ರೆಗೆ ಸೇರ್ಕೋ ಅಂತ ಕೂಡ ಚಾರು ಹೇಳ್ತಾಳೆ, ಅಲ್ಲಿಂದ ನಾನು ಎಸ್ಕೇಪ್ ಮಾಡಿಸ್ತೀನಿ ಅಂತ. ಹಾಗಾದ್ರೆ ಆಸ್ಪತ್ರೆಗೆ ಯಾವ ರೀತಿ ದಾಖಲಾಗ್ತಾನೆ, ಯಾವ ರೀತಿಯ ಒಂದು ರೀಸನ್ ಅನ್ನ ಹೇಳಿ ಆಸ್ಪತ್ರೆಗೆ ಹೋಗ್ತಾನೆ ಅಂತ ಕಾದು ನೋಡ್ಬೇಕಿದೆ. ನಿಮ್ಗೆ ಏನಿಸುತ್ತೆ, ನಿಮ್ಗೆ ಕೂಡ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ.